ಅಧಿಕಾರಿಗಳಿಂದ ನಿನ್ನೆ ನಟಿ ರಮ್ಯಾ ವಿಚಾರಣೆ ನಡೆದಿರೋದು. ಡಿಆರ್ಐ ಅಧಿಕಾರಿಗಳ ಆ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಹಾಗಿದ್ರೆ ಏನು ಆ ಪ್ರಶ್ನೆಗಳು? 14.58 ಕೆಜಿ ಚಿನ್ನಕ್ಕೆ ಹಣ ಸಂದಾಯ ಮಾಡಿದ್ದು ಹೇಗೆ? 14 ಕೆಜಿ ಚಿನ್ನಕ್ಕೆ ದುಡ್ಡು ಕೊಟ್ಟವರು ಯಾರು? ದುಬೈನಲ್ಲಿ ಇಷ್ಟು ಚಿನ್ನ ಕೊಳ್ಳೋದಕ್ಕೆ, ಅಂದ್ರೆ 14ರಿಂದ 15 ಕೆಜಿ ಚಿನ್ನ ಕೊಳ್ಳೋದಕ್ಕೆ 11 ಕೋಟಿ ರೂಪಾಯಿ ಆಗುತ್ತೆ. ಬರೋಬ್ಬರಿ 11 ಕೋಟಿ ರೂಪಾಯಿ ಹಣ ಬೇಕು. ಇಷ್ಟು ಹಣವನ್ನ ಲೀಗಲ್ ಆಗಿ ಸಂದಾಯ ಮಾಡಿದ್ರೆ ಇವತ್ತು ಈ ರೀತಿ ಕದ್ದು ಮುಚ್ಚಿ ಚಿನ್ನ ತರುವಂತ ಅಗತ್ಯ ಇರಲಿಲ್ಲ. ಹಾಗಿದ್ರೆ ಇಲ್ಲೀಗಲ್ ಆಗಿ ಪೇ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಪೇ ಮಾಡಿದ್ ಯಾರು? ಇವ್ರ ಹಿಂದೆ ಯಾರಿದ್ದಾರೆ? ದುಬೈನವರೇ ಪೇ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಸಿಂಡಿಕೇಟ್ ಇದೆ. ಇಲ್ಲಿಂದ ಯಾರಾದ್ರೂ ಪೇ ಮಾಡಿದ್ದಾರೆ ಅಂತಂದ್ರೆ ಒಂದು ನೆಟ್ವರ್ಕ್ ಇಲ್ಲಿ ಕೆಲಸ ಮಾಡ್ತಾ ಇದೆ. ಎಷ್ಟು ದಿನಗಳಿಂದ ಇವರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ? ಕೋಟಿ ಕೋಟಿ ದುಡ್ಡನ್ನ ಕೊಟ್ಟು ಹಣ ಸಂದಾಯ ಮಾಡಿ ಅಲ್ಲಿಂದ ಚಿನ್ನ ತರೋದು, ಈ ರೀತಿ ಸ್ಮಗ್ಲಿಂಗ್ ಎಷ್ಟು ದಿನದಿಂದ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆ. ಸೊ ಈ ಪ್ರಶ್ನೆಗಳಿಗೆ ಅಧಿಕಾರಿಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ನಾಗರಾಜ್, ಗಮನಿಸ್ತಾ ಇದ್ದೀವಿ, ಒಂದು ಪ್ರಶ್ನೆ ಮೂಡುವಂತದ್ದು ಸಹಜ. ಇವರು ಲೀಗಲ್ ಆಗಿ ಪೇ ಮಾಡಿದ್ರೆ ಇವತ್ತು ಈ ರೀತಿ ಕದ್ದು ಮುಚ್ಚಿ ಚಿನ್ನ ತರುವಂತ ಅಗತ್ಯ ಇರಲಿಲ್ಲ. ಸ್ಪಷ್ಟವಾಗಿ ಇದು ಇಂಡಿಕೇಟ್ ಆಗ್ತಾ ಇರೋದು ಇಲ್ಲೀಗಲ್ ಸ್ಮಗ್ಲಿಂಗ್ ನಡೀತಾ ಇದೆ ಅಂತ. ಇದು ನಡೀತಾ ಇದೆ ಅಂತಂದ್ರೆ ಇದ್ರ ಹಿಂದೆ ಯಾರ್ಯಾರಿದ್ದಾರೆ? ಒಂದು ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆಯಾ? ಎಷ್ಟು ದಿನಗಳಿಂದ ಈ ರೀತಿ ಕೆಲಸ ಮಾಡ್ತಾ ಇತ್ತು? ಇವ್ರ ಉದ್ದೇಶ ಏನಾಗಿತ್ತು? ಸೊ ಇವೆಲ್ಲವನ್ನೂ ಕೂಡ ಹೆಕ್ಕಿ ತೆಗೆಯುವ ವಿಶ್ವಾಸದಲ್ಲಿ ಅಧಿಕಾರಿಗಳಿದ್ದಾರಾ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತ ಶ್ರೀಪಾದ್, ಏನು ರಮ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಆರ್ಐ ಅಧಿಕಾರಿಗಳು ಈಗಾಗಲೇ ಒಂದು ಮಾಧ್ಯಮ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು. ಇದರಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನವನ್ನ ಡಿಆರ್ಐ ಅಧಿಕಾರಿಗಳು ಸೀಸ್ ಮಾಡಿರೋದು ಇದೇ ಮೊದಲು ಅನ್ನೋ ಒಂದು ಹೇಳಿಕೆಯನ್ನ ಒಂದು ಮಾಧ್ಯಮ ಹೇಳಿಕೆಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಒಟ್ಟಾರೆ ಹೊರತು ಅಂದ್ರೆ ಅವರ ಫ್ಲಾಟ್ ನಲ್ಲಿ ಸರ್ಚ್ ಮಾಡಿದ್ದಾರೆ, ಜೊತೆಗೆ ಏರ್ಪೋರ್ಟ್ ನಲ್ಲಿ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಹೊರತು 17 ಕೋಟಿಗೂ ಅಧಿಕ ಅನ್ನೋ ಒಂದು ಅಂಶ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇಷ್ಟು ದೊಡ್ಡ ಮಟ್ಟದ ವ್ಯವಹಾರ ಆಗ್ತಾ ಇರಬೇಕಂದ್ರೆ ಇದ್ರ ಹಿಂದ್ಗಡೆ ಎಷ್ಟು ದೊಡ್ಡ ಮಟ್ಟದ ಸಿಂಡಿಕೇಟ್ ಇರಬೇಕು. ಯಾಕಂತಂದ್ರೆ ದುಬೈನಲ್ಲಿ ಇಷ್ಟು ಪ್ರಮಾಣದ ಚಿನ್ನವನ್ನ ಖರೀದಿ ಮಾಡಬೇಕಂದ್ರೆ 11 ಕೋಟಿಗೂ ಅಧಿಕ ಹಣವನ್ನ ವ್ಯಯಿಸಬೇಕಾಗುತ್ತೆ. ಒಂದು ವೇಳೆ ಇವರು ಲೀಗಲ್ ಆಗಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಪೇ ಮಾಡಿದ್ರೆ ಇದಕ್ಕೆ ಅದನ್ನ ಕದ್ದು ಮುಚ್ಚಿ ತರುವ ಪ್ರಶ್ನೆ ಏನಿತ್ತು. ಹೀಗಾಗಿ ಏನು ಹವಾಲಾ ಮುಖಾಂತರ ಈ ಒಂದು ಚಿನ್ನವನ್ನ ಖರೀದಿ ಮಾಡಲಾಗಿತ್ತ ಅಥವಾ ಕ್ರಿಪ್ಟೋ ಕರೆನ್ಸಿಗಳೇನಾದ್ರೂ ಬಳಸಿ ಒಂದು ಚಿನ್ನವನ್ನ ಖರೀದಿ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಸದ್ಯಕ್ಕೆ ತನಿಖೆಯನ್ನ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಬಹುತೇಕ ಡಿಆರ್ಐ ಅಧಿಕಾರಿಗಳ ಉನ್ನತ ಮೂಲಗಳ ಮಾಹಿತಿಯಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಹವಾಲಾ ಮುಖಾಂತರವೇ ಈ ಒಂದು ಚಿನ್ನವನ್ನ ಖರೀದಿಸಿರುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂತಂದ್ರೆ ಭಾರತಕ್ಕೆ ಬರ್ತಕ್ಕಂಥ ಏನು ಸ್ಮಗ್ಲಿಂಗ್ ಮುಖಾಂತರ ಬರುವಂತಹ ಸಾಕಷ್ಟು ಚಿನ್ನವನ್ನ ಈ ಹವಾಲಾ ಹಣದ ಮುಖಾಂತರವೇ ಖರೀದಿ ಮಾಡಲಾಗುತ್ತೆ ಅಂತೇಳಿ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹವಾಲಾ ಜೊತೆಗೆ ಏನು ಸ್ಮಗ್ಲಿಂಗ್ ಆಕ್ಟಿವಿಟಿ ಈ ಎಲ್ಲವೂ ಇರೋದ್ರಿಂದ ಇದರಲ್ಲಿ ಕೇವಲ ಡಿಆರ್ಐ ಮಾತ್ರ ಅಲ್ಲದೆ ಇಡಿ ಕೂಡ ಎಂಟರ್ ಆಗುವ ಸಾಧ್ಯತೆ ಇದೆ ಅಂತೇಳಿ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಇನ್ನು ರಾಜ್ಯದಲ್ಲಿ ಯಾರೆಲ್ಲ ಶಾಮೀಲಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಗುಮಾನಿ ಇದೆ. ದುಬೈನಲ್ಲಿ ಸಿಂಡಿಕೇಟ್ ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ರಮ್ಯಾನ ಮುಂದೆ ಬಿಟ್ಟು ಯಾರು ಹಿಂದೆ ಇದ್ರು, ಯಾರೆಲ್ಲ ಕೆಲಸ ಮಾಡಿಸ್ತಾ ಇದ್ರು ಅನ್ನೋಂತಹ ಪ್ರಶ್ನೆಯೂ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಸುಳಿವು ಸಿಕ್ಕಿರುವಂತಹ ಸಾಧ್ಯತೆ ಇದೆಯಾ? ಶ್ರೀಪಾದ್, ಏನು ಈಗಷ್ಟೇ ಏನು ಮೊನ್ನೆ ಆಕೆಯನ್ನ ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆದುಕೊಂಡ ಬಳಿಕ ಆಕೆಯ ಮೊಬೈಲ್ ಕೂಡ ಡಿಆರ್ಐ ಅಧಿಕಾರಿಗಳು ಸೀಸ್ ಮಾಡಿ ಅದನ್ನ FSL ಗೆ ಕಳಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಮೊಬೈಲ್ ನಲ್ಲಿ ಸಾಕಷ್ಟು ವಿಚಾರಗಳು ಬಹಿರಂಗವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಸುಮಾರು 14.5 ಕೆಜಿ ಚಿನ್ನವನ್ನ ತಂದು ಕೇವಲ ಅವರೊಬ್ಬರೇ ಇಟ್ಕೊಳ್ಳೋದಕ್ಕಾಗಲ್ಲ, ಸಾಕಷ್ಟು ಕಡೆ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ, ಸಾಕಷ್ಟು ಕಡೆ ಸೇಲ್ ಆಗಬೇಕಾಗುತ್ತೆ. ಇದೆಲ್ಲವನ್ನು ಒಬ್ಬ ವ್ಯಕ್ತಿ ಮಾಡೋದಕ್ಕೆ ಆಗಲ್ಲ. ಹೀಗಾಗಿ ಇದಕ್ಕೆ ಒಂದು ವ್ಯವಸ್ಥಿತವಾದಂತ ಏನು ನೆಟ್ವರ್ಕ್ ಇದೆ ಅನ್ನೋದು ಡಿಆರ್ಐ ಅಧಿಕಾರಿಗಳ ಶಂಕೆ ಆಗಿರ್ತಕ್ಕಂಥದ್ದು. ಆದ್ರೆ ಯಾರ್ಯಾರಿದ್ದಾರೆ, ಯಾರ್ಯಾರ ಜೊತೆ ಸಂಪರ್ಕ ಇತ್ತು, ಇವೆಲ್ಲವೂ ಏನು ಆ ಒಂದು ಮೊಬೈಲ್ ಅನ್ನ FSL ವರದಿ ಬಂದ ಬಳಿಕ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಡಾಟಾವನ್ನ ಹೊರತೆಗೆದ ಬಳಿಕ ಮತ್ತಷ್ಟು ಜನರ ಲಿಂಕ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಏನು ಈ ಹಿಂದೆ ಕೆಪಿಎಲ್ ಹಗರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ನಟಿಯನ್ನ ಬೆನ್ನತ್ತದಾಗ ಸಾಕಷ್ಟು ನಟಿಯರ ಹೆಸರು, ಸಾಕಷ್ಟು ಕ್ರಿಕೆಟಿಗರ ಹೆಸರು ಹೊರಗಡೆ ಬಂದಿತ್ತು. ಅದೇ ರೀತಿ ಈ ಒಂದು ಪ್ರಕರಣದಲ್ಲಿ ಏನು ಒಂದು ಮೊಬೈಲ್ ಮತ್ತೆ ಇರ್ತಕ್ಕಂಥ ತನಿಖಾ ವಿಧಾನಗಳನ್ನು ಬಳಸಿ ತನಿಖೆಯನ್ನು ಮತ್ತಷ್ಟು ಆಳಕ್ಕೆ ಇಳಿಸಿದ್ರೆ ಸಾಕಷ್ಟು ಜನರ ಹೆಸರು ಡಿಆರ್ಐ ಅಧಿಕಾರಿಗಳಿಂದ ನಿನ್ನೆ ನಟಿ ರಮ್ಯಾ ವಿಚಾರಣೆ ನಡೆದಿರೋದು. ಡಿಆರ್ಐ ಅಧಿಕಾರಿಗಳ ಆ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಹಾಗಿದ್ರೆ ಏನು ಆ ಪ್ರಶ್ನೆಗಳು?
14.58 ಕೆಜಿ ಚಿನ್ನಕ್ಕೆ ಹಣ ಸಂದಾಯ ಮಾಡಿದ್ದು ಹೇಗೆ? 14 ಕೆಜಿ ಚಿನ್ನಕ್ಕೆ ದುಡ್ಡು ಕೊಟ್ಟವರು ಯಾರು? ದುಬೈನಲ್ಲಿ ಇಷ್ಟು ಚಿನ್ನ ಕೊಳ್ಳೋದಕ್ಕೆ ಅಂದ್ರೆ 14ರಿಂದ 15 ಕೆಜಿ ಚಿನ್ನ ಕೊಳ್ಳೋದಕ್ಕೆ 11 ಕೋಟಿ ರೂಪಾಯಿ ಆಗುತ್ತೆ. ಬರೋಬ್ಬರಿ 11 ಕೋಟಿ ರೂಪಾಯಿ ಹಣ ಬೇಕು. ಇಷ್ಟು ಹಣವನ್ನ ಲೀಗಲ್ ಆಗಿ ಸಂದಾಯ ಮಾಡಿದ್ರೆ ಇವತ್ತು ಈ ರೀತಿ ಕದ್ದು ಮುಚ್ಚಿ ಚಿನ್ನ ತರುವಂತ ಅಗತ್ಯ ಇರಲಿಲ್ಲ. ಹಾಗಿದ್ರೆ ಇಲ್ಲೀಗಲ್ ಆಗಿ ಪೇ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಪೇ ಮಾಡಿದ್ ಯಾರು? ಇವ್ರ ಹಿಂದೆ ಯಾರಿದ್ದಾರೆ? ದುಬೈನವರೇ ಪೇ ಮಾಡಿದ್ದಾರೆ ಅಂತಂದ್ರೆ ಇದಕ್ಕೆ ಸಿಂಡಿಕೇಟ್ ಇದೆ. ಇಲ್ಲಿಂದ ಯಾರಾದ್ರೂ ಪೇ ಮಾಡಿದ್ದಾರೆ ಅಂತಂದ್ರೆ ಒಂದು ನೆಟ್ವರ್ಕ್ ಇಲ್ಲಿ ಕೆಲಸ ಮಾಡ್ತಾ ಇದೆ. ಎಷ್ಟು ದಿನಗಳಿಂದ ಇವರು ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ? ಕೋಟಿ ಕೋಟಿ ದುಡ್ಡನ್ನ ಕೊಟ್ಟು ಹಣ ಸಂದಾಯ ಮಾಡಿ ಅಲ್ಲಿಂದ ಚಿನ್ನ ತರೋದು, ಈ ರೀತಿ ಸ್ಮಗ್ಲಿಂಗ್ ಎಷ್ಟು ದಿನದಿಂದ ನಡೀತಾ ಇದೆ ಅನ್ನುವಂತಹ ಪ್ರಶ್ನೆ. ಸೊ ಈ ಪ್ರಶ್ನೆಗಳಿಗೆ ಅಧಿಕಾರಿಗಳಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ನಾಗರಾಜ್, ಗಮನಿಸ್ತಾ ಇದ್ದೀವಿ, ಒಂದು ಪ್ರಶ್ನೆ ಮೂಡುವಂತದ್ದು ಸಹಜ. ಇವರು ಲೀಗಲ್ ಆಗಿ ಪೇ ಮಾಡಿದ್ರೆ ಇವತ್ತು ಈ ರೀತಿ ಕದ್ದು ಮುಚ್ಚಿ ಚಿನ್ನ ತರುವಂತ ಅಗತ್ಯ ಇರಲಿಲ್ಲ. ಸ್ಪಷ್ಟವಾಗಿ ಇದು ಇಂಡಿಕೇಟ್ ಆಗ್ತಾ ಇರೋದು ಇಲ್ಲೀಗಲ್ ಸ್ಮಗ್ಲಿಂಗ್ ನಡೀತಾ ಇದೆ ಅಂತ. ಇದು ನಡೀತಾ ಇದೆ ಅಂತಂದ್ರೆ ಇದ್ರ ಹಿಂದೆ ಯಾರ್ಯಾರಿದ್ದಾರೆ? ಒಂದು ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆಯಾ? ಎಷ್ಟು ದಿನಗಳಿಂದ ಈ ರೀತಿ ಕೆಲಸ ಮಾಡ್ತಾ ಇತ್ತು? ಇವ್ರ ಉದ್ದೇಶ ಏನಾಗಿತ್ತು? ಸೊ ಇವೆಲ್ಲವನ್ನೂ ಕೂಡ ಹೆಕ್ಕಿ ತೆಗೆಯುವ ವಿಶ್ವಾಸದಲ್ಲಿ ಅಧಿಕಾರಿಗಳಿದ್ದಾರಾ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತ ಶ್ರೀಪಾದ್, ಏನು ರನ್ಯಾರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಆರ್ಐ ಅಧಿಕಾರಿಗಳು ಈಗಾಗಲೇ ಒಂದು ಮಾಧ್ಯಮ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು. ಇದರಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಪ್ರಮಾಣದ ಚಿನ್ನವನ್ನ ಡಿಆರ್ಐ ಅಧಿಕಾರಿಗಳು ಸೀಸ್ ಮಾಡಿರೋದು ಇದೇ ಮೊದಲು ಅನ್ನೋ ಒಂದು ಹೇಳಿಕೆಯನ್ನ ಒಂದು ಮಾಧ್ಯಮ ಹೇಳಿಕೆಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಒಟ್ಟಾರೆ ಹೊರತು ಅಂದ್ರೆ ಅವರ ಫ್ಲಾಟ್ ನಲ್ಲಿ ಸರ್ಚ್ ಮಾಡಿದ್ದಾರೆ, ಜೊತೆಗೆ ಏರ್ಪೋರ್ಟ್ ನಲ್ಲಿ ಚಿನ್ನಾಭರಣವನ್ನು ವಶಪಡಿಸಿಕೊಂಡಿದ್ದಾರೆ. ಇದರ ಹೊರತು 17 ಕೋಟಿಗೂ ಅಧಿಕ ಅನ್ನೋ ಒಂದು ಅಂಶ ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇಷ್ಟು ದೊಡ್ಡ ಮಟ್ಟದ ವ್ಯವಹಾರ ಆಗ್ತಾ ಇರಬೇಕಂದ್ರೆ ಇದ್ರ ಹಿಂದ್ಗಡೆ ಎಷ್ಟು ದೊಡ್ಡ ಮಟ್ಟದ ಸಿಂಡಿಕೇಟ್ ಇರಬೇಕು. ಯಾಕಂತಂದ್ರೆ ದುಬೈನಲ್ಲಿ ಇಷ್ಟು ಪ್ರಮಾಣದ ಚಿನ್ನವನ್ನ ಖರೀದಿ ಮಾಡಬೇಕಂದ್ರೆ 11 ಕೋಟಿಗೂ ಅಧಿಕ ಹಣವನ್ನ ವ್ಯಯಿಸಬೇಕಾಗುತ್ತೆ. ಒಂದು ವೇಳೆ ಇವರು ಲೀಗಲ್ ಆಗಿ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಪೇ ಮಾಡಿದ್ರೆ ಇದಕ್ಕೆ ಅದನ್ನ ಕದ್ದು ಮುಚ್ಚಿ ತರುವ ಪ್ರಶ್ನೆ ಏನಿತ್ತು. ಹೀಗಾಗಿ ಏನು ಹವಾಲಾ ಮುಖಾಂತರ ಈ ಒಂದು ಚಿನ್ನವನ್ನ ಖರೀದಿ ಮಾಡಲಾಗಿತ್ತ ಅಥವಾ ಕ್ರಿಪ್ಟೋ ಕರೆನ್ಸಿಗಳೇನಾದ್ರೂ ಬಳಸಿ ಒಂದು ಚಿನ್ನವನ್ನ ಖರೀದಿ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಸದ್ಯಕ್ಕೆ ತನಿಖೆಯನ್ನ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಬಹುತೇಕ ಡಿಆರ್ಐ ಅಧಿಕಾರಿಗಳ ಉನ್ನತ ಮೂಲಗಳ ಮಾಹಿತಿಯಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಹವಾಲಾ ಮುಖಾಂತರವೇ ಈ ಒಂದು ಚಿನ್ನವನ್ನ ಖರೀದಿಸಿರುವ ಸಾಧ್ಯತೆ ಜಾಸ್ತಿ ಇದೆ. ಯಾಕಂತಂದ್ರೆ ಭಾರತಕ್ಕೆ ಬರ್ತಕ್ಕಂಥ ಏನು ಸ್ಮಗ್ಲಿಂಗ್ ಮುಖಾಂತರ ಬರುವಂತಹ ಸಾಕಷ್ಟು ಚಿನ್ನವನ್ನ ಈ ಹವಾಲಾ ಹಣದ ಮುಖಾಂತರವೇ ಖರೀದಿ ಮಾಡಲಾಗುತ್ತೆ ಅಂತೇಳಿ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹವಾಲಾ ಜೊತೆಗೆ ಏನು ಸ್ಮಗ್ಲಿಂಗ್ ಆಕ್ಟಿವಿಟಿ ಈ ಎಲ್ಲವೂ ಇರೋದ್ರಿಂದ ಇದರಲ್ಲಿ ಕೇವಲ ಡಿಆರ್ಐ ಮಾತ್ರ ಅಲ್ಲದೆ ಇಡಿ ಕೂಡ ಎಂಟರ್ ಆಗುವ ಸಾಧ್ಯತೆ ಇದೆ ಅಂತೇಳಿ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಇನ್ನು ರಾಜ್ಯದಲ್ಲಿ ಯಾರೆಲ್ಲ ಶಾಮೀಲಾಗಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಗುಮಾನಿ ಇದೆ. ದುಬೈನಲ್ಲಿ ಸಿಂಡಿಕೇಟ್ ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ರನ್ಯಾನ ಮುಂದೆ ಬಿಟ್ಟು ಯಾರು ಹಿಂದೆ ಇದ್ರು, ಯಾರೆಲ್ಲ ಕೆಲಸ ಮಾಡಿಸ್ತಾ ಇದ್ರು ಅನ್ನೋಂತಹ ಪ್ರಶ್ನೆಯೂ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಸುಳಿವು ಸಿಕ್ಕಿರುವಂತಹ ಸಾಧ್ಯತೆ ಇದೆಯಾ? ಶ್ರೀಪಾದ್, ಏನು ಈಗಷ್ಟೇ ಏನು ಮೊನ್ನೆ ಆಕೆಯನ್ನ ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆದುಕೊಂಡ ಬಳಿಕ ಆಕೆಯ ಮೊಬೈಲ್ ಕೂಡ ಡಿಆರ್ಐ ಅಧಿಕಾರಿಗಳು ಸೀಸ್ ಮಾಡಿ ಅದನ್ನ FSL ಗೆ ಕಳಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಮೊಬೈಲ್ ನಲ್ಲಿ ಸಾಕಷ್ಟು ವಿಚಾರಗಳು ಬಹಿರಂಗವಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಸುಮಾರು 14.5 ಕೆಜಿ ಚಿನ್ನವನ್ನ ತಂದು ಕೇವಲ ಅವರೊಬ್ಬರೇ ಇಟ್ಕೊಳ್ಳೋದಕ್ಕಾಗಲ್ಲ, ಸಾಕಷ್ಟು ಕಡೆ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ, ಸಾಕಷ್ಟು ಕಡೆ ಸೇಲ್ ಆಗಬೇಕಾಗುತ್ತೆ. ಇದೆಲ್ಲವನ್ನು ಒಬ್ಬ ವ್ಯಕ್ತಿ ಮಾಡೋದಕ್ಕೆ ಆಗಲ್ಲ. ಹೀಗಾಗಿ ಇದಕ್ಕೆ ಒಂದು ವ್ಯವಸ್ಥಿತವಾದಂತ ಏನು ನೆಟ್ವರ್ಕ್ ಇದೆ ಅನ್ನೋದು ಡಿಆರ್ಐ ಅಧಿಕಾರಿಗಳ ಶಂಕೆ ಆಗಿರ್ತಕ್ಕಂಥದ್ದು. ಆದ್ರೆ ಯಾರ್ಯಾರಿದ್ದಾರೆ, ಯಾರ್ಯಾರ ಜೊತೆ ಸಂಪರ್ಕ ಇತ್ತು, ಇವೆಲ್ಲವೂ ಏನು ಆ ಒಂದು ಮೊಬೈಲ್ ಅನ್ನ FSL ವರದಿ ಬಂದ ಬಳಿಕ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಡಾಟಾವನ್ನ ಹೊರತೆಗೆದ ಬಳಿಕ ಮತ್ತಷ್ಟು ಜನರ ಲಿಂಕ್ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಏನು ಈ ಹಿಂದೆ ಕೆಪಿಎಲ್ ಹಗರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ನಟಿಯನ್ನ ಬೆನ್ನತ್ತದಾಗ ಸಾಕಷ್ಟು ನಟಿಯರ ಹೆಸರು, ಸಾಕಷ್ಟು ಕ್ರಿಕೆಟಿಗರ ಹೆಸರು ಹೊರಗಡೆ ಬಂದಿತ್ತು. ಅದೇ ರೀತಿ ಈ ಒಂದು ಪ್ರಕರಣದಲ್ಲಿ ಏನು ಒಂದು ಮೊಬೈಲ್ ಮತ್ತೆ ಇರ್ತಕ್ಕಂಥ ತನಿಖಾ ವಿಧಾನಗಳನ್ನು ಬಳಸಿ ತನಿಖೆಯನ್ನು ಮತ್ತಷ್ಟು ಆಳಕ್ಕೆ ಇಳಿಸಿದ್ರೆ ಸಾಕಷ್ಟು ಜನರ ಹೆಸರು